9 ನ್ಯೂಸ್ಗೆ ಸ್ವಾಗತ. ಹೆಡ್ಲೈನ್ಸ್. ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಅವರು ನಗರದ ಪ್ರವಾಸಿ ಮಂದಿರ ಆವರಣದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಸಲಕರಣೆಗಳನ್ನು ವಿತರಣೆ ಮಾಡಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟ 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ 49.50 ಲಕ್ಷ ವೆಚ್ಚದ ಸಬ್ಸಿಡಿ ಸಲಕರಣೆ ವಿತರಣೆ. ಶಿಡ್ಲಘಟ್ಟ ತಾಲೂಕಿನ ರೇಷ್ಮೆ ಬೆಳೆಗಾರರ ಆರ್ಥಿಕ ಪ್ರಗತಿ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಯೋಜನೆಯಡಿ 279 ರೇಷ್ಮೆ ಬೆಳೆಗಾರರಿಗೆ 430 ಘಟಕ ಒಟ್ಟು 49.50 ಲಕ್ಷ ವೆಚ್ಚದಲ್ಲಿ ಅರ್ಹ ಫಲಾನುಭವಿಗಳಿಗೆ ರೇಷ್ಮೆ ಉಪಕರಣಗಳು ಹಾಗೂ ಸಬ್ಸಿಡಿ ಸೌಲಭ್ಯಗಳನ್ನು ವಿತರಿಸಲಾಗುತ್ತಿದೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟದ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ರೇಷ್ಮೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರೇಷ್ಮೆ ಹುಳು ಸಾಕಾಣಿಕೆ ಫಲಾನುಭವಿಗಳಿಗೆ ಸಲಕರಣಾ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ಪ್ರಮುಖ ಮಾಹಿತಿ ನೀಡಿದರು. ಕ್ಷೇತ್ರದ ಒಟ್ಟು 279 ಅರ್ಹ ರೇಷ್ಮೆ ಬೆಳೆಗಾರರನ್ನ ಈ ಯೋಜನೆಗಾಗಿ ಆಯ್ಕೆ ಮಾಡಲಾಗಿದೆ. ಇವರಿಗೆ ರೇಷ್ಮೆ ಹುಳು ಸಾಕಾಣಿಕೆಗೆ ಅಗತ್ಯವಿರುವ ಕ್ರಿಮಿನಾಶಕ ಸ್ಪ್ರೇಯರ್ಗಳು, ಶೆಡ್ ನೆಟ್ಗಳು, ಚಂದ್ರಿಕೆಗಳು ಮತ್ತು ಸೋಲಾರ್ ದೀಪಗಳನ್ನು ವಿತರಿಸಲಾಗುತ್ತಿದೆ. ಸರ್ಕಾರದ ನಿಯಮಾವಳಿಯಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ 90% ಸಬ್ಸಿಡಿ ಹಾಗೂ ಸಾಮಾನ್ಯ ವರ್ಗದ ರೈತರಿಗೆ 75% ಸಬ್ಸಿಡಿ ದರದಲ್ಲಿ ಈ ಸಲಕರಣೆಗಳನ್ನು ತಲುಪಿಸಲಾಗುತ್ತಿದೆ. ನಮ್ಮ ಆಡಳಿತಾವಧಿಯಲ್ಲಿ ಸರ್ಕಾರದ ಪ್ರತಿಯೊಂದು ಯೋಜನೆಯೂ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಪಾರದರ್ಶಕವಾಗಿ, ನೇರವಾಗಿ ನೈಜ ರೈತರಿಗೆ ತಲುಪಬೇಕು. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅಂತ ಶಾಸಕರು ಸ್ಪಷ್ಟಪಡಿಸಿದರು. ಸರ್ಕಾರದಿಂದ ರೇಷ್ಮೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಗಳಲ್ಲಿ ಲಭ್ಯವಿರುವ ವಿವಿಧ ಯೋಜನೆಗಳ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಮಾಹಿತಿ ತಲುಪಿಸಲು ಇಲಾಖೆಯ ಅಧಿಕಾರಿಗಳು ಕರಪತ್ರಗಳನ್ನು ಮುದ್ರಿಸಿ ಹಂಚಿಕೆ ಮಾಡಬೇಕೆಂದು ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕ್ಷೇತ್ರದಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರೋದ್ರಿಂದ ಮುಂಬರುವ 2026-27ನೇ ಸಾಲಿನಲ್ಲಿ ಶಿಡ್ಲಘಟ್ಟಕ್ಕೆ ಮತ್ತಷ್ಟು ಹೆಚ್ಚಿನ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡೋದಾಗಿ ಶಾಸಕ ರವಿಕುಮಾರ್ ಇದೇ ವೇಳೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ರೇಷ್ಮೆ ಉಪನಿರ್ದೇಶಕರಾದ ಮಾರಪ್ಪರ ಬೀರಲದಿನ್ನಿ, ಶಿಡ್ಲಘಟ್ಟ ರೇಷ್ಮೆ ವಿಸ್ತರಣಾಧಿಕಾರಿ ಜಗದೇವಪ್ಪ ಗುಗ್ಗರಿ, ಜಂಗಮಕೋಟೆ ರೇಷ್ಮೆ ವಿಸ್ತರಣಾಧಿಕಾರಿ ಹರೀಶ್ ಗೌಡ, ಮೇಲೂರು ರೇಷ್ಮೆ ವಿಸ್ತರಣಾಧಿಕಾರಿ ಎಂಸಿ ಭಾರತಿ, ಜಂಗಮಕೋಟೆ ರೇಷ್ಮೆ ನಿರೀಕ್ಷಕರಾದ ಸೋಮಣ್ಣ ಮಕ್ಕಣಾಪುರ, ಶಿಡ್ಲಘಟ್ಟ ನಿರೀಕ್ಷಕ ಮಂಜುನಾಥ್ ಜಗತಾಪ್, ಮುಖಂಡರಾದ ಮೇಲೂರು ಮಂಜುನಾಥ್, ತಾದೂರು ರಘು, ಹನುಮಂತಪುರ ವಿಜಯಕುಮಾರ್, ಸೊನ್ನೆನಾಳ್ಳಿ ಮೂರ್ತಿ, ನಂದಕಿಶನ್, ಪ್ರದೀಪ, ದೀಪು, ಶಾಸಕರ ಆಪ್ತ ಕಾರ್ಯದರ್ಶಿ ಕುಮಾರ್, ರಾಷ್ಟ್ರೀಯ ಕ್ರೀಡಾಪಟು ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ರೈತ ಮುಖಂಡ ಮುನಿಕೆಂಪಣ್ಣ, ರೇಷ್ಮೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಅಲ್ಲ ನಮ್ಮ ಮಾರ್ಕೆಟು ರಿಟೈರ್ಡ್ ಆದ್ಮೇಲೆ ಬರಂಗಿಲ್ಲ ಎಂದು ಸ್ವಲ್ಪ ಇಂದ ತಗೋಕೆ ಅಂತ ನಮಗೆ ಜಾಗ ಐದು ಜನ ಒಂದಿನ 50 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ನನ್ನ ಶಾಸಕನಾಗಿ 2023 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಿದ್ದೀರಿ. ನಾವು ನಿರಂತರವಾಗಿ ರೇಷ್ಮೆ ಇಲಾಖೆ ಆಗ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಆಗ್ಬೋದು, ಕೃಷಿ ಇಲಾಖೆ ಆಗ್ಬೋದು, ಏನಿವತ್ತು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈಗಿನ ಸಂದರ್ಭದಲ್ಲಿ ನಾವು ಗಮನಿಸಿದಾಗ ಇವತ್ತು ಭಾಳಷ್ಟು ಜನ ರೈತರು ರೇಷ್ಮೆ ಬೆಳೆಯನ್ನು ಅವಲಂಬಿಸಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ತೋಟಗಾರಿಕೆ ಬೆಳೆಗಳ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು ಮತ್ತು ಏನು ಮುಂಗಾರು ಮಳೆಗೆ ನಂಬಿ ಇವತ್ತು ಬೆಳೆ ಇರ್ತಕ್ಕಂಥ ಕೃಷಿ ಇಲಾಖೆ ಅವಲಂಬಿಸಿ ಬದುಕ್ತಾ ಇರ್ತಕ್ಕಂಥದ್ದು. ಈ 3 ಇಲಾಖೆಗೆ ನಾವು ಸರ್ಕಾರದಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ನೀವು ರೈತರ ಬಗ್ಗೆ ಗಮನ ಹರಿಸಬೇಕಂತ ಬಹಳಷ್ಟು ಬಾರಿ ನಾವು
ಸರ್ಕಾರ ಗಮನಕ್ಕೆ ತಂದು ಇವತ್ತು ನಾನು ಶಾಸಕನಾದ ಮೇಲೆ ಇವತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಗೆ ಇದೇ ಮೊದಲನೇ ಬಾರಿಗೆ ಇವತ್ತು ಸಲಕರಣೆಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ರೇಷ್ಮೆ ಇಲಾಖೆ ಹಮ್ಮಿಕೊಂಡೈತಿ. ಇವತ್ತು ನಮ್ಮ ADO ಹೇಳಿದರು, ಸುಮಾರು 49 ಲಕ್ಷ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇವತ್ತು ರೈತರಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ. ಅದರಲ್ಲಿ ಸುಮಾರು 276 ಜನ ಇವತ್ತು ರೈತರು ಇವತ್ತು ಈ ಒಂದು ಸಲಕರಣೆಗಳಿಗೆ ಇವತ್ತು ಅವ್ರ ಫಲಾನುಭವಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಗಳಿಗೆ ಗಮನ ತರ್ತಕ್ಕಂಥದ್ದು, ಇವತ್ತು ರೇಷ್ಮೆ ಬೆಳೆಗಾರರು ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ರೇಷ್ಮೆ ಬೆಳೆಗಾರರು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದರಿಂದ ಈ ವರ್ಷ 2026-27ನೇ ಸಾಲು ಹೆಚ್ಚಿನ ಇವತ್ತು ಸವಲತ್ತುಗಳನ್ನು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ತಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕಳಿಸ್ಬೇಕಂತ ತಮ್ಮ ಗಮನ ನಾನು ತರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಹಿಂದೆ ಭಾಳಷ್ಟು ಇಲಾಖೆಗಳಲ್ಲಿ ಭಾಳಷ್ಟು ಅವ್ಯವಹಾರಗಳಾಗಿದೆ. ಅದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಮಾತಾಡೋಣ. ಯಾಕಂದರೆ ಇವತ್ತು ರೈತರೆಲ್ಲರೂ ಇಲ್ಲಿದ್ದೀರಿ. ಈ ಕ್ಷೇತ್ರದ ರೈತರು ನಾನು ಗಮನ ತರ್ತಕ್ಕಂಥದ್ದು ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಐತೆ. ತಾವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿದಾಗ ನಮ್ಮ ಒಂದು ಆಡಳಿತ ಅವಧಿಯಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲಿ ದುರುಪಯೋಗ ಆಗ್ತೀರ, ಯಾರಿಗೂ ಮಧ್ಯವರ್ತಿಗೆ ಹಣ ಕೊಡ್ತೀರಾ, ಸರ್ಕಾರದಿಂದ ಬರ್ತಕ್ಕಂಥದ್ದು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ತರ್ತಾ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಗೂ ಮತ್ತು ಕೃಷಿ ಇಲಾಖೆಗೂ ಏನಿವತ್ತು ನಮ್ಮ ನಿಗಮಗಳಿಗೆ ಸಂಬಂಧಪಟ್ಟಂಗೆ ಅಂಬೇಡ್ಕರ್ ನಿಗಮ ಆಗ್ಬೋದು, ECMA ನಿಗಮ ಆಗ್ಬೋದು, ಇನ್ನು ಹಲವಾರು ನಿಗಮಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವೇ ಖುದ್ದ ನಿಜವಾದ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ 3 ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ. ಈ ವರ್ಷವೂ ತಾವು ರೈತರು ಇದ್ದೀರಿ. ತಾವು ಅರ್ಜಿ ಹಾಕೋಕ್ಕೆ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, TCMA ಜನರ ಎಲ್ರಿಗೂ ಅವಕಾಶ ಇದೆ. ಪ್ರತಿಯೊಬ್ಬರು ನೀವು ಏನಿವತ್ತು ಕೊಳವೆ ಬಾವಿಗಳಿಗಿರ್ಬೋದು, ನೇರ ಸಾಲ ಇರ್ಬೋದು, ಎಲ್ಲ ಯೋಜನೆಗಳು ಪಡಿತಕ್ಕಂಥ ಅರ್ಹತೆ ಎಲ್ಲ ರೈತರಿಗೆ ಇರೋದ್ರಿಂದ ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ನಾನು ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲರೂ ಅರ್ಜಿಯನ್ನು ಹಾಕ್ರಿ. ನಾವು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಲ್ಲಿ ಇವತ್ತು ಮನವೊಲಿಸಿ ಹೆಚ್ಚಿನ ಅನುದಾನಗಳನ್ನು ಕ್ಷೇತ್ರಕ್ಕೆ ತರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಇವತ್ತು ರೇಷ್ಮೆ ಮತ್ತು ಹಾಲು ಈ ಎರಡೂ ನಂಬಿ ಇವತ್ತು ಸಾವಿರಾರು ಜನ ಇವತ್ತು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇವತ್ತು ನಾವು ನಿರಂತರವಾಗಿ ಸರ್ಕಾರದ ಮೇಲೆ ಇವತ್ತು ಹಾಲು ಉತ್ಪಾದಕರು ಇರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರ ಗಮನಕ್ಕೂ ತಂದಿದ್ದು ನಿರಂತರವಾಗಿ. ಇವತ್ತು ಸರ್ಕಾರದವರು ಪ್ರತಿ ಲೀಟ್ರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕಂತೇಳಿ ಪ್ರತಿ ಸಂದರ್ಭದಲ್ಲೂ ನಾನು ಸಂಬಂಧಪಟ್ಟಂಥ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ. ಮುಂದೆ ಈ ಕ್ಷೇತ್ರದಲ್ಲಿ ಇಡೀ 2 ಜಿಲ್ಲೆಯಲ್ಲಿ ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವತ್ತು ಈ ಕೆಲಸ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಮಾತಾಡುವಂಥ ನಿಮ್ಮೆಲ್ಲರ ನೆಚ್ಚಿನ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ರೇಷ್ಮೆ ಬೆಳೆಗಾರರು ಏನಿದ್ದಾರೆ ಅವರಿಗೆ ಸಬ್ಸಿಡಿ, ಇದರಲ್ಲಿ ಅನೇಕ ಅವರ ಉಪಯೋಗಕ್ಕೆ ಬರುವಂತಹ ಉಪಕರಣಗಳನ್ನು ಇವತ್ತು ವಿತರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರು, ರೈತರ ಮಗ, ಬಡವರ ಬಂಧು, ಈ ಕ್ಷೇತ್ರ ಒಂದು ಆಶಾ ಕಾರಣದ್ದು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ BR ರವಿಕುಮಾರ್ ಅವರು ಅನೇಕ ಸರ್ಕಾರದ ಸವಲತ್ತುಗಳೇನು ಬರ್ತಾ ಇದ್ದಾವೆ ಅದು ಒಂದು 3ನೇ ವರ್ಷದಲ್ಲಿ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಈ ವಿತರಣೆ ಮಾಡುವಂತ ವಿಧಾನ ಇದು ಒಂದು ಪಾರದರ್ಶಕವಾಗಿ ಇವತ್ತು ನಾವು 3 ವರ್ಷಗಳಿಂದ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಏನು ಈ ಕ್ಷೇತ್ರದ ಬಡವರಾಗಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವತ್ತು ಏನು ಅವರು ನಿಜವಾಗಿ ಆ ಫಲಾನುಭವಿಗಳು ಏನು ಸಿಗಬೇಕು
ಯಾರದೇ ಒಂದು ರೆಕಮೆಂಡೇಶನ್ ಇಲ್ದಿರ ನಿಜವಾದಂಥ ಫಲಾನುಭವಿಗಳಿಗೆ ಏನು ಸಿಗ್ಬೇಕೋ ಅದು ಇವತ್ತು 3 ವರ್ಷಗಳಿಂದ ಈ ಫಲಾನುಭವಿಗಳಿಗೆಲ್ಲ ಸಿಗ್ತಾ ಇದೆ. ಇವತ್ತು ಬೋರ್ವೆಲ್ಗಳಿಂದ ಮೊದಲುಗೊಂಡು ಬೇರೆ ಎಲ್ಲಾನು ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಬೇರೆ ಬೇರೆ ಕಸಬುಗಳು ಇಂದ ಸರ್ಕಾರಗಳಿಂದ ಏನು ಬರ್ತೈತೆ ಸವಲತ್ತುಗಳು, ಅದು ಒಂದೂ ಯಾವುದೂ ಬೇರೆಯವರ ಪಾಲಾಗಬಾರ್ದು ಅನ್ನೋ ಒಂದು ದೂರದೃಷ್ಟಿಯಿಂದ ಶಾಸಕರು ಇವತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಡೈರೆಕ್ಷನ್ ಕೊಡ್ತಾ ಏನು ನಿಜವಾದಂತಹ ಬಡವರು ಏನಿದ್ದಾರೆ, ನಿಜವಾದಂತಹ ಆ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ಇದು ನೇರವಾಗಿ ದಕ್ಕಬೇಕು ಅನ್ನೋ ಒಂದು ಇದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ದಿರ, ಮಧ್ಯವರ್ತಿಗಳು ಬೇರೆ ಬೇರೆ ತರ ಏನು ಇವತ್ತು ಉಪಯೋಗಿಸ್ಕೊಂಡು ಏನು ಇದು ಮಾಡ್ತಾ ಇದ್ರು ಅವುಗಳನ್ನೆಲ್ಲ ತಡೆಗಟ್ಟಿ ಇವತ್ತು ನೇರವಾಗಿ ಫಲಾನುಭವಿಗಳಿಗೆ ಸಿಗುವಂತಹ ಒಂದು ವಾತಾವರಣ ಈ ತಾಲೂಕಲ್ಲಿ ಒಂದು ಸೃಷ್ಟಿಯಾಗಿದೆ ಇವತ್ತು. ಅದರಿಂದ ಶಾಸಕರು ಇವತ್ತು ಏನು ನಿಜವಾಗ್ಲೂ ಬಡವರಿಗೆ ಇವತ್ತು ಏನು ಸಿಗ್ಬೇಕಾಗಿದೆ ಅದು ನೇರವಾಗಿ ಇವತ್ತು ಬಡವರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಇದು ನಾನು 3ನೇ ವರ್ಷದಿಂದ ನಾನು ಪ್ರತಿ ಸಾರಿನೂ ನಾನು ಇವತ್ತು ನೋಡ್ತಾ ಇದ್ದೀನಿ. ಇತಿಹಾಸದಲ್ಲಿ ಇವತ್ತು ನಾವು ಯಾವತ್ತೂ ಈ ತರ ಮಾಡಿ ನಾನು ಕೊಟ್ಟಿರೋದು ನಾನು ನೋಡಿಲ್ಲ. ಎಲ್ಲೋ ಲಿಸ್ಟ್ ಮಾಡಿ ಎಲ್ಲೋ ಯಾರ್ಯಾರು ಬೇಕೋ ಏನೋ ಒಂದು ಲಿಸ್ಟ್ ಮಾಡಿ ಅವರವರು ಇದು ತಗೊಂಡು ಹೋಗಿರೋದು ಅಂತ ನಾವು ನೋಡಿದ್ದೀವಿ. ಇವೆಲ್ಲನೂ ಇವತ್ತು ಕಡಿವಾಣ ಹಾಕಿ ಇವತ್ತು ನಿಜವಾಗ್ಲೂ ಈ ತಾಲೂಕಿನ ಬಡವರಿಗೆ ಮತ್ತು ರೈತಾಪಿ ವರ್ಗಕ್ಕೆ ಮತ್ತು ಬೇರೆ ಬೇರೆ ಸಣ್ಣ ಕಸಬುಗಳು ಏನು ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ನೇರವಾಗಿ ಸಿಗ್ತಾ ಇರೋದು ನಿಜವಾಗ್ಲೂ ಶಾಸಕರ ಒಂದು ಔದಾರ್ಯ ಮತ್ತು ದೊಡ್ಡ ಗುಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದು ನಾವೆಲ್ಲನೂ ಮನದಟ್ಟು ಮಾಡಬೇಕು. ಏನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಮಾತಾಡ್ತಾ ಮಂಜಣ್ಣವ್ರಿಗೆ ಧನ್ಯವಾದಗಳು. ಈಗ ನಮ್ಮ ಉಪನಿರ್ದೇಶಕರು ಮಾತಾಡಬೇಕಂತ ಮನವಿ ಮಾಡ್ಕೊಂಡು. ಎಲ್ರಿಗೂ ನಮಸ್ಕಾರ. ಇವತ್ತಿನ